ನಮಸ್ತೆ ಬೇಲೂರ್. ನಮ್ಮ ಕಡೆಯಿಂದ 5 ಜನ ಡಾಕ್ಟರ್ ನಿಮ್ಮ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಸೊ ಬಂದಿದ್ದೀವಿ ಬೇಲೂರಿಗೆ ನೋಡಿ. ಎಲ್ಲ ಡಾಕ್ಟರ್ಸು ರೆಡಿ ಆಗಿದ್ರು, ಬಟ್ ಕ್ಯಾಂಪ್ ಶುರು ಆಗೋಕ್ಕಿಂತ ಮುಂಚೆ ಒಂದು ಸಣ್ಣ ಕಾರ್ಯಕ್ರಮನ ನಮ್ಮ ಶ್ರೀವಾರಿ ಭಜನಾ ಮಂಡಳಿಯವರು ಇಟ್ಟಿದ್ರು. ಅಲ್ಲಿ ನಮ್ಮ ಡಾಕ್ಟರ್ಗೆ ಒಂದು ಲೈಫ್ ಸ್ಟೈಲ್ ಮೇಲೆ ಸ್ಪೀಚ್ ಕೊಡಕ್ಕೆ ಹೇಳಿದ್ರು. ಎರಡು ಊಟದ ಮಧ್ಯೆ ಏನು ತಿನ್ನಬಾರ್ದು, ಅದು ಬಹಳ ಮುಖ್ಯ. ಇಟ್ ವಾಸ್ ಅ ವೆರಿ ಇಂಟರಾಕ್ಟಿವ್ ಸೆಷನ್. ಹಲವಾರು ಜನ ಪ್ರಶ್ನೆ ಕೇಳಿದ್ರು. ಕೆಲವರು ಹೇಳ್ತಾರೆ ಹಸಿ ತರಕಾರಿ ತಿನ್ಬೇಕು, ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ ಬೇಯಿಸ್ಕೊಂಡು ತಿನ್ಬೇಕು ಅಂತ. ನಮ್ಮ ಹಿಂದಿನ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿ ಅಂದ್ರೆ ನಾವು ಯಾವ ತರ ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ? ಅದಕ್ಕೆ ನಮ್ಮ ಡಾಕ್ಟರ್ ಉತ್ತರ ಕೊಟ್ಟು ಎಲ್ಲರ ಡೌಟ್ನ ಕ್ಲಿಯರ್ ಮಾಡಿದ್ರು. ಪಿಜ್ಜಾ, ಬರ್ಗರು, ಚಾಟ್ಸ್ ಇದೆಲ್ಲ ತಿನ್ನುವಾಗ ನಾವು ಏನ್ರ ಬಗ್ಗೆ ಯೋಚನೆ ಬರಲ್ಲ. ಹಸಿ ತರಕಾರಿ ಅಂದ ತಕ್ಷಣ ಪೆಸ್ಟಿಸೈಡ್ ನೆನಪು ಬರುತ್ತಲ್ವ ಎಲ್ಲರಿಗೂ. ಶ್ರೀವಾರಿ ಭಜನಾ ಮಂಡಳಿಯವರು ನಮ್ಮೆಲ್ಲ ಡಾಕ್ಟರ್ಸ್ಗೂ ಸನ್ಮಾನ ಮಾಡಿದ್ರು. It was a very proud moment for our doctors. ಪ್ರತಿಯೊಂದನ್ನು ನಮ್ಮ ಶ್ರೀವಾರಿ ಭಜನಾ ಮಂಡಳಿ ಅವರು ತುಂಬ ಚೆನ್ನಾಗಿ ಎಲ್ಲವನ್ನು ಅರೇಂಜ್ ಮಾಡಿದರು. ಅಫ್ಕೋರ್ಸ್ ನಮ್ಮ ಡಾಕ್ಟರು ನಾಡಿ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಎಲ್ಲ ಪೇಷಂಟ್ನು ಡಯಾಗ್ನೋಸ್ ಮಾಡ್ಬೇಕಾದ್ರೆ ನಾಡಿ ನೋಡ್ಬಿಟ್ಟು ಮಾಡಿದ್ರು. ಮೆಡಿಸಿನ್ ಡಿಸ್ಪ್ಯಾಚಿಂಗ್ ಯೂನಿಟ್ ಅಲ್ಲಿ ನಮ್ಮ ಸಂಜೀವಿನಿ ಆಯುರ್ ಫಾರ್ಮಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಮೆಡಿಸಿನ್ಗಳನ್ನ ಕೊಡ್ತಾರೆ. ಸೊ ದ ಫಸ್ಟ್ 5 ಕಸ್ಟಮರ್ಸ್ ಯಾರು ಬುಕ್ ಮಾಡ್ಕೊಂಡಿದ್ರೋ ನಮ್ಮ ವಿಡಿಯೋ ನೋಡಿಕೊಂಡು ಅವ್ರಿಗೆಲ್ಲ ಫ್ರೀ ಮೆಡಿಸಿನ್ಸ್. ಈ ಥರ ನಿಮಗೆ ಅಪ್ಡೇಟ್ ಎಲ್ಲ ಸಿಗ್ತಾ ಇರಬೇಕು ಅಂದರೆ ನಾವು ಈ ಥರ ಎಷ್ಟೊಂದು ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೀವಿ. ಅದಕ್ಕೆಲ್ಲ ಅಪ್ಡೇಟ್ ಸಿಗಬೇಕು ಅಂದರೆ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ಫಾಲೋ ಮಾಡಿ. ಸೊ ಕಾರ್ಯಕ್ರಮ ಎಲ್ಲ ಮುಗಿತು. ಬನ್ನಿ ನಮ್ಮ ಡಾಕ್ಟರ್ಸ್ಗಳನ್ನು ಕೇಳೋಣ ಹೆಂಗೆ ಅನ್ನಿಸ್ತು ಅವ್ರಿಗೆ ಅಂತ. ತಗೊಳ್ಳಿ ಡಾಕ್ಟ್ರೆ, ಹಿಂಗೆ ಅನ್ನಿಸ್ತು? ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಜನಗಳೆಲ್ಲ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತು ಕೆಲವ್ರಿಗೆಲ್ಲ ಫ್ರೀ ಮೆಡಿಸಿನ್ ಕೊಟ್ಟಿದ್ದೀವಿ. ಮತ್ತು ಬೇರೆ ಎಲ್ಲೂ ಸೊಲ್ಯೂಷನ್ ಇಲ್ಲ ಅಂದವ್ರಿಗೆಲ್ಲ ನಮಗೆ ಗೊತ್ತಿರೋ ಅಷ್ಟು ನಾವು ಟ್ರೀಟ್ ಮಾಡಿದ್ದೀವಿ. ಪೀಪಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಈವನ್ ವಿ ಆರ್ ವೆರಿ ಹ್ಯಾಪಿ. ಆರ್ಗನೈಸರ್ಸ್ ತುಂಬ ಕೋಆಪ್ರೇಟ್ ಮಾಡಿದ್ರು. ಆಲ್ ದಿ ಅರೇಂಜ್ಮೆಂಟ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಬೇಲೂರು. ನೋಡಿ ನಮ್ಮ ರಿಸೆಪ್ಷನಿಸ್ಟ್. ಚೆನ್ನಾಗಿತ್ತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಡಾಕ್ಟ್ರು ಮಾತಾಡಿದ್ದು ಕೂಡ ತುಂಬ ಉಪಯೋಗ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಈ ಥರ ಕ್ಯಾಂಪ್ ನಡಿಬೇಕು, ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ. ನಾವಿವತ್ತು ಬೇಲೂರಿಗೆ ಬಂದಿದ್ವಿ, ಕನ್ನಿಕಾ ಪರಮೇಶ್ವರಿ ಟೆಂಪಲಲ್ಲಿ. ಸೊ ಇಲ್ಲಿ ಉಚಿತ ಶಿಬಿರ ಇತ್ತು, ಮೆಡಿಕಲ್ ಕ್ಯಾಂಪ್ ಇತ್ತು. ಸೊ ತುಂಬ ಪೇಷಂಟ್ಸ್ ಬಂದು ಅವ್ರ ಡೌಟ್ಸ್ನೆಲ್ಲ ಹಂಚ್ಕೊಂಡು ನಮ್ಮ ಹತ್ರ ಸಲಹೆಗಳನ್ನೆಲ್ಲ ಕೇಳಿ ಎಲ್ಲ ಹೋದರು. ಚೆನ್ನಾಗಿತ್ತು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಅಂಡರ್ ಗೈಡೆನ್ಸ್ ಆಫ್ ಡಾಕ್ಟರ್ ಪೂರ್ಣಿಮಾ ಮ್ಯಾಮ್. ನಂದು ಹೊರಗಡೆ ಬಂದು ಮೊದಲನೇ ಕ್ಯಾಂಪ್ ಇದು. ತುಂಬ ಚೆನ್ನಾಗಾಯಿತು, ರೆಸ್ಪಾನ್ಸ್ ಚೆನ್ನಾಗಿತ್ತು, ಮತ್ತು ಹಾಸ್ಪಿಟಾಲಿಟಿನೂ ಚೆನ್ನಾಗಿತ್ತು. So it was a good day. It was a very good experience. So many patients flow itto, and all of them are so cooperative. Thank you so much, Beluru, for such a good experience. Thank you. ಈ ದಿನ
ಬೇಲೂರಲ್ಲಿ ಹೆಲ್ತ್ ಕ್ಯಾಂಪ್ ನಡೆಸಿತ್ತು ಪವನಶ್ರೀ ಮತ್ತು ಸಂಜೀವಿನಿ ಆಯುರ್ಫಾರ್ಮದಿಂದ. ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು, ತುಂಬ ಜನ ಬಂದಿದ್ದರು. ಆ್ಯಂಡ್ ಎವ್ರಿ ಒನ್ ಆರ್ ಹ್ಯಾಪಿ. ಎಲ್ಲರೂ ಬಂದು ಇನ್ನೊಂದು ಸತಿ ಬನ್ನಿ ಅಂತ ಕರೀತಿದ್ರು. ಮೇನ್ಲಿ ಪೇಷಂಟ್ಸ್ ರೆಸ್ಪಾನ್ಸ್ ಚೆನ್ನಾಗಿತ್ತು, ಮತ್ತು ಎಲ್ಲರಿಗೂ ಉಪಯೋಗ ಆಯಿತು. ಆ್ಯಂಡ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಥ್ಯಾಂಕ್ ಯು. ಈ ಬೇಲೂರಿನ ವಾಸವಿ ಶ್ರೀವಾರಿ ಭಜನಾ ಮಂಡಳಿಯವರು ಆಯೋಜಿಸಿದ್ದ ಬೇಲೂರಿನ ಉಚಿತ ಆಯುರ್ವೇದಕ್ಕೆ ತಪಾಸಣಾ ಶಿಬಿರ ತುಂಬ ಚೆನ್ನಾಗಿ ನಡೀತು. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನಮಗೆ ಅನುಕೂಲ ಮಾಡಿಕೊಟ್ರು. ಬಂದಾಗಿಂದ ಇದುವರೆಗೂ ಕೂಡ ಯಾವುದೇ ಒಂದು ಲೋಪ ಆಗದೆ ಇರೋ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದಿರೋ ಪೇಷಂಟ್ಗಳು ಯಾರು ರಿಜಿಸ್ಟರ್ ಆಗಿದ್ರು ಸುಮಾರು ಒಂದು 60-65 ಜನರನ್ನ ನಾವು ಆಗಲೇ ತಪಾಸಣೆ ಮಾಡಿದ್ವಿ. ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಆಗಿದೆ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ನಾವು ಸಂಜೀವಿನಿ ಆಯುರ್ಫಾರ್ಮಾ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಎಲ್ಲ ಡಾಕ್ಟರ್ಸ್ ತನ್ನ ಒಪಿನಿಯನ್ ಕೊಟ್ಟಾದ್ಮೇಲೆ ನಮ್ಮ ಶ್ರೀವಾರಿ ಭಜನಾ ಮಂಡಳಿ ಅವರ ಹೆಡ್ ಮಾತಾಡಿದ್ರು. ನನಗೆ ಡಾಕ್ಟರ್ ಪೂರ್ಣಿಮಾ ಅವರ ಪರಿಚಯ 2 ವರ್ಷದಿಂದ ಇದೆ. ನಮ್ಮ ಯಜಮಾನ್ರಿಗೆ ಶುಗರ್ ಇತ್ತು. ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸ್ವಲ್ಪ ಔಷಧಿದು ಪ್ರಮಾಣ ಎಲ್ಲ ತುಂಬ ಕಮ್ಮಿಯಾಗಿ ಅವರು ತುಂಬ ಚೆನ್ನಾಗಿ ರಿಕವರ್ ಆದರು. ಸೊ ಹಾಗಾಗಿ 2 ವರ್ಷದಿಂದ ನಾವು ಅವರ ಒಂದು ಇದರಲ್ಲೇ ನಾವು ನಮ್ಮ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋತಾ ಇದ್ದೀವಿ. ನಾನು ಇವಾಗ ನನ್ನ ಮೆನೋಪಾಸ್ ಇದರಲ್ಲಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ತಗೊಂಡಿದ್ದೀನಿ. ಮತ್ತು ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ಔಷಧಿಗಳನ್ನು ನಾನು ತಗೊಂಡಿದ್ದೀನಿ. ಮತ್ತು ಈ ಅವರ ಒಂದು ಟ್ರೀಟ್ಮೆಂಟ್ ಕೊಡೋ ರೀತಿ ಅದೆಲ್ಲ ನಮಗೆ ತುಂಬ ಇಷ್ಟ ಆಗಿದೆ. ನಾವು ನಮ್ಮ ಬೇಲೂರಿನಲ್ಲಿ ಅವರನ್ನು ಕರೆಸಿ ಇದೊಂದು ಆಯುರ್ವೇದ ವೈದ್ಯಕೀಯ ಶಿಬಿರವನ್ನು ಮಾಡಿದ್ವಿ. ಜನನೂ ಎಲ್ಲ ಪರವಾಗಿಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಸಂತೋಷ ಆಗಿದೆ, ಮುಖ್ಯವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಹಾಗಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೀಗ 2-2.5 ವರ್ಷದಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನನಗೆ ಪರಿಚಯ ಆದಮೇಲೆ ಅಲ್ಲಿ ತೊಗೊಂಡ್ಮೇಲೆ ನನ್ನ ಒಂದು ಏನು ಡಯಾಬಿಟಿಸ್ಗೆ ಮೆಡಿಸಿನ್ಸ್ ತೊಗೊಳ್ತಾ ಇದ್ನೋ ಅದು ಮುಂಚೆ ತೊಗೊಳ್ತಾ ಇದ್ದಲ್ಲಿ 25% ಈಗ ತೊಗೊಳ್ತಾ ಇದ್ದೀನಿ. ಮತ್ತು ಅದೇ ಪ್ರೋಟೀನ್ಸ್ ಮತ್ತು ಫುಡ್ಡನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಮಧ್ಯ ಒಂದು ಸ್ವಲ್ಪ ಬಿಟ್ಟೋಗಿತ್ತು, ಈಗ ಮತ್ತೆ ಕಂಟಿನ್ಯೂ ಮಾಡಿ ಒಂದು ಲೆವೆಲ್ಗೆ ಬರ್ತಾ ಇದ್ದೀನಿ. ಹಾಗಾಗಿ ಯಾವ್ದು ಬೇಕಾದ್ರೂ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು ಎಂದು ನನ್ನ ಒಂದು ಅನಿಸಿಕೆ. ಜೈ ವಾಸವಿ. ನಾನು 3 ಇಯರ್ಸ್ ಬ್ಯಾಕು ಡೆಂಗ್ಯೂ ಆಗಿತ್ತು. ಡೆಂಗ್ಯೂ ಆದಮೇಲೆ ತುಂಬ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿತ್ತು. ತುಂಬ ಕಡೆ ಎಲ್ಲ ತೋರಿಸ್ಕೊಂಡೆ, ಅಲೋಪತಿಗೆ ಹೋದೆ, ಬೇರೆ ಆಯುರ್ವೇದಿಕಿಗೆ ಹೋಗಿದ್ದೆ. ಆದರೆ ಯಾವುದು ನನಗೆ ಸಕ್ಸಸ್ಫುಲ್ ಆಗಲಿಲ್ಲ. ತುಂಬ ದಿನಗಳ ತನಕ ಕಷಾಯಗಳು, ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡ್ರು, ಅದು ಸಾಲ್ವ್ ಆಗ್ತಾ ಇರಲಿಲ್ಲ. ಆಮೇಲೆ ಕೊನೆಗೆ ಡಾಕ್ಟರ್ ಪೂರ್ಣಿಮಾ ಅವರ ಬಗ್ಗೆ ಗೊತ್ತಾಯಿತು. ಅವ್ರ ಹತ್ರ ನಾನೇನು ಡೈರೆಕ್ಟಾಗಿ ಕ್ಲಿನಿಕ್ಕಿಗೆ ಹೋಗಿ ತೋರಿಸಲಿಲ್ಲ, ಫೋನಲ್ಲೇ ಕನ್ಸಲ್ಟೇಷನ್ ಮಾಡಿದ್ದು. ಅವ್ರು ಕೊಟ್ಟಿರೋ ಮೆಡಿಸಿನ್ ನನಗೆ ಚೆನ್ನಾಗಿ ವರ್ಕ್ ಆಗಿ ಇವಾಗ ನಾರ್ಮಲ್ ಆಗಿ ಆರಾಮಾಗಿದ್ದೀನಿ. ಮತ್ತು ನನ್ನ ಮಗನಿಗೂ ಸ್ಕಿನ್ ಪ್ರಾಬ್ಲಮ್ ಎಲ್ಲ ತುಂಬ ಇತ್ತು. ಅವನು ಅವ್ರ ಹತ್ರನೇ ತೋರಿಸ್ಕೊಳ್ತಿರೋದು. ಅವನದು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಆರಾಮಾಗಿದ್ದೀವಿ ಎಲ್ಲರೂ. ಥ್ಯಾಂಕ್ ಯು. ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಆರ್ಗನೈಸರ್ಸ್ ತುಂಬ ಕೋಆಪ್ರೇಟ್ ಮಾಡಿದ್ರು. ಪೇಷಂಟ್ಸು ತುಂಬ ಕೋಆಪ್ರೇಟ್ ಮಾಡಿದ್ರು. ಇದು ನನ್ನ ಮತ್ತು ನನ್ನ ಮಿತ್ರರ ಫಸ್ಟ್ ಮೆಡಿಕಲ್ ಕ್ಯಾಂಪ್ ಆಗಿತ್ತು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಒಂದು ರಿಲೇಷನ್ಶಿಪ್ ಬಾಂಡ್ ಇತ್ತಲ್ಲ, ಅದಿನ್ನೂ ಗಟ್ಟಿ ಆಯಿತು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಬೇಲೂರು ಫಾರ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಥ್ಯಾಂಕ್ ಯು ಬೇಲೂರು. Thank you Belur for such a wonderful experience. ಇನ್ನೇ ನಾವು ಹೊರಟ್ವಿ ವಾಪಸ್ ಬೇಲೂರಿಂದ ಬೆಂಗಳೂರಿಗೆ. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರ್ತೀರ ಅಂದರೆ ಖಂಡಿತ ನಿಮಗೆ ಕಾಂಟೆಂಟ್ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.